ಯಾರದ್ದೇ ಮನೆಯಲ್ಲಿ ಸಾವಾದಾಗ 3ನೇ ದಿನಕ್ಕೆ ಅಥವಾ 5ನೇ ದಿನಕ್ಕೆ ಹಾಲು ಎರೆಯುವ ಶಾಸ್ತ್ರವಾಗುತ್ತದೆ. ನಂತರ ತಿಥಿ ಊಟವಿರುತ್ತದೆ. ಕೆಲವರು ಇದನ್ನು 11ನೇ ದಿನಕ್ಕೂ ಮಾಡುತ್ತಾರೆ. ಆದರೆ ಸದ್ಯ ಹಲವರಲ್ಲಿ ಕಾಡುವ ಪ್ರಶ್ನೆ ಎಂದರೆ ತಿಥಿ ಊಟ ಸೇವನೆ ಅಪಶಕುನ ಎನ್ನುವುದು. ಇದು ತೊಂದರೆಯನ್ನುಂಟು ಮಾಡುತ್ತದೆ ಎನ್ನುವುದನ್ನು ಹಲವರು ನಂಬುತ್ತಾರೆ. ಕೆಲವರು ತಿಥಿ ಊಟಕ್ಕೆ ಬರುತ್ತೇವೆ ಎಂದು ಸುಳ್ಳು ಹೇಳಿ ನಾನಾ ನೆಪ ಹೇಳಿ ಜಾರಿಕೊಳ್ಳೋದು ಉಂಟು. ಇದು ಅಶುಭ ಕೆಡಕಾಗುತ್ತೆ ಎಂದು ಭಾವಿಸುತ್ತಾರೆ. ಹಾಗಾದ್ರೆ ಈ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ? ತಜ್ಞರು ಏನಂತಾರೆ? ಹಿಂದೂ ಸಂಪ್ರದಾಯವು ನಿಜಕ್ಕೂ ಈ ಪದ್ಧತಿಯನ್ನು ಅಪಶಕುನ ಎನ್ನುತ್ತಾ ಎನ್ನುವ ಬಗ್ಗೆ ಮಾಹಿತಿ ಇದೆ. ಸಾಮಾನ್ಯವಾಗಿ ಯಾರಾದರೂ ಸ್ವರ್ಗಸ್ಥರಾದರೆ 3 ಅಥವಾ 11 ಅಥವಾ 5ನೇ ದಿನಕ್ಕೆ ಪೂಜೆ ಮಾಡಿ ಸೂತಕ ಕಳೆದುಕೊಂಡು ತಿಥಿ ಊಟ ಹಾಕಿಸುವ ಪದ್ಧತಿ ಇದೆ. 11ನೇ ದಿನ ಕುಟುಂಬಸ್ಥರು ರುದ್ರಭೂಮಿಗೆ ತೆರಳಿ ಮೃತಪಟ್ಟವರ ಫೋಟೋ ಇಟ್ಟು ಪೂಜೆ ಮಾಡುತ್ತಾರೆ. ಯಾರ ಮನೆಯಲ್ಲಾದರೂ ಮೃತಪಟ್ಟರೆ ಸೂತಕವಿರುತ್ತದೆ. ಅವರು ಹಣೆಗೆ ತಿಲಕವಿಡಕೂಡದು. 6 ಗಂಟೆಯ ನಂತರ ಮನೆಯಿಂದ ಹೊರಕ್ಕೆ ಹೋಗಬಾರದು. ಸೂತಕ ಕಳೆದುಕೊಳ್ಳುವವರೆಗೂ ಯಾವುದೇ ಪೂಜಾ ಕೈಂಕರ್ಯ ಮಾಡಬಾರದು. ಹೌದು, ಆದರೆ ಅವರು ತಯಾರಿ ಮಾಡುವ ಆಹಾರ ಸೇವನೆಯಿಂದ ಏನೂ ಸಂಭವಿಸೋದಿಲ್ಲ. ಇದು ಅಪಶಕುನವೂ ಅಲ್ಲ. ಇದರಿಂದ ಕಂಟಕ ಅಥವಾ ಆಧ್ಯಾತ್ಮಿಕ ಕಂಟಕ ಎದುರಾಗುತ್ತೆ ಎನ್ನುವುದು ತಪ್ಪು ಕಲ್ಪನೆ ಎನ್ನುತ್ತಾರೆ ತಜ್ಞರು. ಪುರಾಣ ಮತ್ತು ಹಳೆಯ ಕಾಲದ ಸಂಪ್ರದಾಯಸ್ಥ ಕುಟುಂಬಸ್ಥರು ಈ ನಂಬಿಕೆಯನ್ನು ರೂಢಿಸಿಕೊಂಡಿರುತ್ತಾರೆ. ಹಳೆಯ ಮೂಢನಂಬಿಕೆ. ಇವರುಗಳು ಹರಡುವ ತಪ್ಪು ಮಾಹಿತಿ ಕೆಲವರನ್ನು ದಿಕ್ಕು ತಪ್ಪಿಸುತ್ತಿದೆ. ತಿಥಿ ಮಾಡುವುದು ಸತ್ತ ವ್ಯಕ್ತಿಗೆ ನೀಡುವ ಒಂದು ಗೌರವಯುಕ್ತ ಕಾರ್ಯ. ಇದು ಅವರಿಗೆ ನೀಡುವ ಆತ್ಮತೃಪ್ತಿ. ಇದು ನಿಮಗೆ ಧನಾತ್ಮಕ ಆಶೀರ್ವಾದವನ್ನು ನೀಡುತ್ತದೆ. ಈ ಸಂದರ್ಭದಲ್ಲಿ ಸಾವಿನ ಮನೆಯಿಂದ ಸಿಗುವ ತೀರ್ಥ, ನೀರು, ಪ್ರಸಾದ ಏನೇ ಆಗಲಿ ಯಾವುದು ದುಷ್ಪರಿಣಾಮ ಬೀರೋದಿಲ್ಲ. ತಿಥಿ ಊಟಕ್ಕೆ ಹೋಗಿ ಬಂದ ಕೂಡಲೇ ಇವರಿಗೆ ಹೃದಯಾಘಾತವಾಯಿತು, ಹುಷಾರಿಲ್ಲದೆ ಹಾಸಿಗೆ ಹಿಡಿದರು ಎಂದು ಕೇಳಿಬರುವ ಮಾತುಗಳಿಗೆ ಕಿವಿಗೊಡಬೇಡಿ. ಇದೆಲ್ಲ ಒಂದು ಕಾಕತಾಳೀಯವಷ್ಟೇ ಎನ್ನುತ್ತಾರೆ ಜ್ಯೋತಿಷ್ಯ ತಜ್ಞರು.